ಹೊಸ ವರ್ಷದ ಸ್ವಾಗತಕ್ಕೆ ಸಾಂಸ್ಕೃತಿಕ ನಗರಿ ಮೈಸೂರು ಸಜ್ಜಾಗ್ತಾ ಇದೆ. ದೀಪಾಲಂಕಾರದಿಂದ ಅರಮನೆ ಬಹಳಷ್ಟು ಕಂಗೊಳಿಸ್ತಾ ಇದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಪ್ರವಾಸಿಗರು ತಂಡೋಪತಂಡವಾಗಿ ಲಗ್ಗೆ ಇಡ್ತಾ ಇದ್ದಾರೆ. ಅರಮನೆಯ ಬಲಭಾಗದಲ್ಲಿ ಪುಷ್ಪ ರಾಶಿ ಅರಳಿ ನಿಂತಿದೆ. ಅರಮನೆಯ ಅಲಂಕಾರಕ್ಕೆ ಪ್ರವಾಸಿಗರು ಎಲ್ಲರೂ ಕೂಡ ಮಾರು ಹೋಗ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಮತ್ತೊಂದೆಡೆಯಲ್ಲಿ ಅರಮನೆಯ ಬಲಭಾಗದಲ್ಲಿ ಪುಷ್ಪಗಳ ರಾಶಿ ಅರಳಿ ನಿಂತಿದೆ. ಈ ನಡುವೆ ಝಗಮಗಿಸ್ತಾ ಇರುವಂತಹ ಅರಮನೆಯ ದೀಪಾಲಂಕಾರ ಸಾಕಷ್ಟು ರೀತಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ. ಈ ನಡುವೆ ಹೊಸ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಆಗಮಿಸ್ತಾ ಇದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಮೈಸೂರಿನ ಅರಮನೆಯ ಮುಂಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದ್ದಾರೆ. ಅದರಲ್ಲೂ ಮೈಸೂರಿನ ಅರಮನೆಯನ್ನ ಹೊಸ ವರ್ಷದ ಸಂದರ್ಭದಲ್ಲಿ ದೀಪಗಳಿಂದ ಅಲಂಕರಿಸಲಾಗಿದೆ. ಅದರಲ್ಲೂ ದೀಪಗಳಿಂದ ಅಲಂಕಾರವಾಗಿರುವಂತಹ ಮೈಸೂರು ಅರಮನೆ ನಗರಿಯನ್ನ ಕಣ್ತುಂಬಿಕೊಳ್ಳೋದಂತರೂ ಎಲ್ರಿಗೂ ಇರುವಂತಹ ಒಂದು ಮಹದ್ದಾಸೆ. ಇದೇ ಸಂದರ್ಭದಲ್ಲಿ ದೀಪಾಲಂಕಾರ, ಅದೇ ರೀತಿಯಾಗಿ ಅರಳಿ ನಿಂತಿರುವಂತಹ ಪುಷ್ಪ, ಇದೆಲ್ಲವನ್ನೂ ಕೂಡ ಕಣ್ತುಂಬಿಕೊಂಡು ಅರಮನೆ ನಗರಿಯ ಎದುರಲ್ಲಿ ಹೊಸ ವರ್ಷವನ್ನು ಆಚರಣೆ ಮಾಡಿಕೊಳ್ಳೋದಕ್ಕೆ ಅಂತ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಕುಟುಂಬ ಸಮೇತರಾಗಿ ತಂಡೋಪತಂಡವಾಗಿ ಸ್ನೇಹಿತರ ಜೊತೆಯಲ್ಲಿ ಕೂಡಿ ಅರಮನೆ ನಗರಿಗೆ ಆಗಮಿಸ್ತಾ ಇದ್ದರೆ, ಮತ್ತೊಂದು ಕಡೆಯಲ್ಲಿ ಮೈಸೂರು ಬೆಂಗಳೂರಿನಲ್ಲೂ ಕೂಡ ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀರಿ. ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸ್ತಾ ಇದ್ದಾರೆ. ಸ್ನೇಹಿತರು ತಮ್ಮ ಕುಟುಂಬಸ್ಥರ ಜೊತೆಯಲ್ಲಿ ತಂಡೋಪತಂಡವಾಗಿ ಬಂದು ಹೊಸ ವರ್ಷ ಆಚರಣೆಯನ್ನು ಮಾಡೋದಕ್ಕೆ ಅಂತ ಕೊನೆಯ ಕ್ಷಣಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಆ ಕೊನೆಯ ಕ್ಷಣದ ಕೌಂಟ್ ಡೌನ್ಗಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹೊಸ ವರ್ಷದ ಸಂಭ್ರಮ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಯಾಕಂದರೆ DJ ಸದ್ದಿಗೆ ಎಲ್ಲರೂ ಕುಣಿದು ಕುಪ್ಪಳಿಸ್ತಾರೆ. ಅದೇ ರೀತಿಯಾಗಿ ಪಾರ್ಟಿಗಳು ಕೂಡ ಆರಂಭ ಆಗುತ್ತೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪುನೀತ್ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುನೀತ್, ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ, ಅದೇ ರೀತಿಯಾಗಿ ದೀಪಗಳಿಂದ ಅಲಂಕೃತವಾಗಿರುವಂತಹ ಮೈಸೂರಿನ ಅರಮನೆಯನ್ನ ಕಣ್ತುಂಬಿಕೊಳ್ಳುವಂಥದ್ದು ಎಲ್ಲರ ಮಹದ್ದಾಸೆಯಾಗಿರುತ್ತೆ. ಅರಮನೆ ನಗರಿಯಲ್ಲಿ ಯಾವ ರೀತಿಯಾಗಿ ಹೊಸ ವರ್ಷದ ಸಂಭ್ರಮಾಚರಣೆ ಮನೆ ಮಾಡಿದೆ ಅಂತ? ಹೌದು ಸಂತೋಷ್, ಈಗಾಗಲೇ ಏನು ಹೊಸ ವರ್ಷದ ಒಂದು ಸಂಭ್ರಮಕ್ಕೆ ಮೈಸೂರು ಸಿದ್ಧವಾಗಿರ್ತಕ್ಕಂಥದ್ದು. ಹಲವು ಹೋಟೆಲ್ಗಳಲ್ಲಿ ಈಗಾಗಲೇ ಬೇರೆ ಬೇರೆ ರೀತಿಯಾದಂತಹ ಸಿದ್ಧತೆಗಳು, ಅಂದ್ರೆ ಅಲ್ಲಿ ಏನು ಡಿಜೆಗಳಿರ್ಬೋದು, ಈ ತರದೆಲ್ಲ ಒಂದು ಸಿದ್ಧತೆ ಇರತಕ್ಕಂಥದ್ದು. ಅದನ್ನ ಹೊರತುಪಡಿಸಿದ್ರೆ ಬಹಳ ಪ್ರಮುಖವಾಗಿ ಮೈಸೂರು ಅಂದ ತಕ್ಷಣ ತಟ್ಟನೆ ನೆನಪಾಗುವಂಥದ್ದು ಅದು ಅಂಬಾವಿಲಾಸ ಅರಮನೆ. ಆ ಒಂದು ಅರಮನೆಯಲ್ಲೂ ಕೂಡ ಈಗ ಹೊಸ ವರ್ಷದ ಸಿದ್ಧತೆ, ಅಂದ್ರೆ ಆ ಒಂದು ನೂತನ ವರ್ಷವನ್ನ ಬರಮಾಡಿಕೊಳ್ಳಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ದೇಶ ವಿದೇಶಗಳ, ಹೊರ ರಾಜ್ಯಗಳ, ಹೊರ ಜಿಲ್ಲೆಗಳ ಪ್ರವಾಸಿಗರು ಈಗಾಗಲೇ ಅರಮನೆಯ ಅಂಗಳಕ್ಕೆ ಲಗ್ಗೆ ಇಟ್ಟಿರ್ತಕ್ಕಂಥದ್ದು. ಹೀಗಾಗಿ ಬರುವಂತಹ ಪ್ರವಾಸಿಗರ ಕಣ್ತುಂಬುತ್ತಾ ಇರುವಂತಹ ಒಂದು ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇರುವಂತಹ ಮೈಸೂರಿನ ಅಂಬಾವಿಲಾಸ ಅರಮನೆಯನ್ನು ಕೂಡ ನಾವು ಕಾಣಬಹುದು. ಇದು ಬರೀ ಏನು ಈ ಒಂದು ದೀಪಾಲಂಕಾರ ಏನಿದೆ, ಇದು ಈಗ 7 ಗಂಟೆಯಿಂದ 1 ಗಂಟೆಯ 7 ಗಂಟೆಯಿಂದ 8 ಗಂಟೆಯವರೆಗೆ 1 ಗಂಟೆಗಳ ಕಾಲ ಈ ಒಂದು ದೀಪಾಲಂಕಾರ ಇರುತ್ತೆ. ಮತ್ತೆ ಇದಾದ ನಂತರ ರಾತ್ರಿ 12 ಗಂಟೆಗೆ ಸರಿಯಾಗಿ ಮತ್ತೆ ಇದೇ ದೀಪಾಲಂಕಾರವನ್ನ ಹುರಿಸುವ ಮುಖಾಂತರ ನೂತನ ವರ್ಷವನ್ನ ಬರಮಾಡಿಕೊಳ್ಳಲಾಗುತ್ತೆ. ಜೊತೆಗೆ ಇಲ್ಲಿ ಬೆಳಕಿನ ಪಟಾಕಿಗಳನ್ನು ಕೂಡ ಸಿಡಿಸುವಂತಹ ಒಂದು ಕೆಲಸವನ್ನ ಮಾಡಲಾಗುತ್ತೆ. ಅರಮನೆಯ ಅಂಗಳದಲ್ಲಿ ಆ ಮೂಲಕ ಹೊಸ ವರ್ಷವನ್ನ ಬರಮಾಡಿಕೊಳ್ಳಿಕ್ಕೆ ಅರಮನೆ ಆಡಳಿತ ಮಂಡಳಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ದೃಶ್ಯದಲ್ಲಿ ಕೂಡ ನಾವು ಕಾಣ್ತಾ ಇದ್ದೇವೆ. ಈಗಾಗಲೇ ಏನು ಸಾವಿರಾರು ಸಂಖ್ಯೆಯಲ್ಲಿ ಅರಮನೆಯ ಅಂಗಳಕ್ಕೆ ಪ್ರವಾಸಿಗರು ಬಂದಿರತಕ್ಕಂಥದ್ದು. ಬೆಳಗಿನಿಂದಲೂ ಕೂಡ ಏನು ಈಗ ಸತತವಾಗಿ ಸಾಲು ರಜೆ ಇದ್ದಂತೆ ಇರಬಹುದು. ಜೊತೆಗೆ ನೂತನ ವರ್ಷ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಮೈಸೂರಿನ ಹೋಟೆಲ್ಗಳೆಲ್ಲವೂ ಕೂಡ ಭರ್ತಿಯಾಗಿರ್ತಕ್ಕಂಥದ್ದು. ಜೊತೆಗೆ ಹೆಚ್ಚಿನದಾಗಿ ಮೈಸೂರಿನ ಪ್ರವಾಸಿ ತಾಣಗಳೆಲ್ಲವೂ ಕೂಡ ಪ್ರವಾಸಿಗರಿಂದ ಭರ್ತಿಯಾಗಿದ್ದಾವೆ, ತುಂಬಿ ತುಳುಕ್ತಾ ಇರತಕ್ಕಂಥದ್ದು. ಅದು ಚಾಮುಂಡಿ ಬೆಟ್ಟ ಇರಬಹುದು, ಮೃಗಾಲಯ ಇರಬಹುದು, ಅರಮನೆಯ ಇರಬಹುದು, ಹೀಗೆ ಮೈಸೂರಿನ ಪ್ರಮುಖ ಪ್ರವಾಸಿ ತಾಣಗಳೇನಿದ್ದಾವೆ ಇವೆಲ್ಲವೂ ಕೂಡ ಭರ್ತಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಬರುವಂತಹ ಪ್ರವಾಸಿಗರ ಕಣ್ತುಂಬ್ತಾ ಇರುವಂತಹ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇರತಕ್ಕಂಥ ಅರಮನೆಯನ್ನ ನಾವು ಕಾಣಬಹುದು. ಇದೀಗ ತಾನೇ ದೀಪಾಲಂಕಾರಗಳನ್ನ ಏನು ಇಲ್ಲಿ ಅಲಂಕರಿಸುವ ಮುಖಾಂತರ ಬರುವಂತಹ ಪ್ರವಾಸಿಗರನ್ನ ಕಣ್ತುಂಬ್ತಾ ಇರತಕ್ಕಂಥದ್ದು. ಇನ್ನ ನನ್ನ ಎಡಭಾಗವನ್ನು ಕೂಡ ನಾವು ಗಮನಿಸಬಹುದು. ಅರಮನೆಗೆ ಬರತಕ್ಕಂತಹ ಪ್ರವಾಸಿಗರನ್ನ
ಸ್ವಾಗತ ಮಾಡತಕ್ಕಂಥ ಬಣ್ಣ ಬಣ್ಣದ ದೀಪಾಲಂಕಾರವು ಕೂಡ ಅರಮನೆಯ ಬಲಭಾಗದಲ್ಲಿ ಇರತಕ್ಕಂಥದ್ದು. ಅರಮನೆಯ ಬಲಭಾಗದಲ್ಲಿ ಆ ಬಣ್ಣ ಬಣ್ಣದ ದೀಪಾಲಂಕಾರಗಳನ್ನು ಮಾಡುವ ಮುಖಾಂತರ ಪ್ರವಾಸಿಗರನ್ನ ಸ್ವಾಗತಿಸಲಾಗುತ್ತೆ. ತದನಂತರ ಅರಮನೆಯ ಎಂಟ್ರಿ ಕೊಟ್ಟ ತಕ್ಷಣವೇ ನನ್ನ ಎಡಭಾಗದಲ್ಲಿ ಅಂದ್ರೆ ಅರಮನೆಯ ಬಲಭಾಗದಲ್ಲಿ ಫಲಪುಷ್ಪ ಪ್ರದರ್ಶನ ಇರತಕ್ಕಂಥದ್ದು. ಚೆನ್ನಕೇಶವ ದೇವಾಲಯ ಏನಿದೆ, ಸೋಮನಾಥಪುರದಲ್ಲಿರುವಂತಹ ಚೆನ್ನಕೇಶ ದೇವಾಲಯವನ್ನ ಹೂಗಳಲ್ಲಿ ಆ ಒಂದು ಕಲಾಕೃತಿಯನ್ನ ಅರಳಿಸಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಈ ಒಂದು ಕಲಾಕೃತಿಯನ್ನ ಕಣ್ತುಂಬಿಕೊಳ್ತಾ ಇರತಕ್ಕಂಥ ಸಹಸ್ರಾರು ಸಂಖ್ಯೆಯ ಪ್ರವಾಸಿಗರನ್ನ ನಾವು ಕಾಣಬಹುದು. ಮುಖ್ಯವಾಗಿ ಈ ಒಂದು ವರ್ಷಾಂತ್ಯದ ಸಂದರ್ಭದಲ್ಲಿ ಜೊತೆಗೆ ನೂತನ ವರ್ಷಾಚರಣೆಯ ಸಂದರ್ಭದಲ್ಲಿ ಮೈಸೂರಿಗೆ ಲಕ್ಷಾಂತರ ಮಂದಿ ಪ್ರವಾಸಿಗರು ಭೇಟಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಭೇಟಿ ಕೊಡ್ತಾ ಇರುವಂತಹ ಪ್ರವಾಸಿಗರಿಗೆ ಎಲ್ಲಿಯೂ ಕೂಡ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಮೈಸೂರಿನ ನಗರ ಪೊಲೀಸರು ಉತ್ತಮವಾದಂತಹ ಭದ್ರತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಮುಖ್ಯವಾಗಿ ಬರುವಂತಹ ಪ್ರವಾಸಿಗರಿಗಾಗಿ ಪ್ರತಿ ವರ್ಷವೂ ಕೂಡ ಮಾಗಿ ಉತ್ಸವವನ್ನು ಮಾಡಲಾಗುತ್ತೆ. ಅಲ್ಲಿ ಏನು ವರ್ಷಾಂತ್ಯದ ಸಂದರ್ಭದಲ್ಲಿ ಕ್ರಿಸ್ಮಸ್ ಆಚರಣೆ ಆಗುತ್ತೆ, ಅವರಿಗೂ ಕೂಡ ಶುಭಾಶಯವನ್ನು ಕೋರುವಂತಹ ಒಂದು ಕೆಲಸ ಕೂಡ ಆಗುತ್ತೆ. ಇನ್ನ ಆ ಒಂದು ಪುಷ್ಪಗಳಲ್ಲಿ ಅರಳಿಸಿರುವಂತಹ ಒಂದು ಅರ್ಜುನ ಆನೆಯನ್ನು ಕೂಡ ನಾವು ಗಮನಿಸಬಹುದು. ಇತ್ತೀಚೆಗೆ ಕಾಡಾನೆ ದಾಳಿಯಿಂದಾಗಿ ಅರ್ಜುನ ಆನೆ ಮೃತಪಟ್ಟಿತ್ತು. ಸುಮಾರು 8 ವರ್ಷಗಳ ಕಾಲ ಈ ಒಂದು ಅರ್ಜುನ ಆನೆ ಅಂಬಾರಿಯನ್ನ ಹೊತ್ತಿತ್ತು. ಹೀಗಾಗಿ ಅದರ ಒಂದು ನೆನಪಿಗಾಗಿ ಈ ಒಂದು ಕಲಾಕೃತಿಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಕೇವಲ ಇದೊಂದೇ ಏನು ಕಲಾಕೃತಿಗಳಲ್ಲ, ರಾಜಮನೆತನಕ್ಕೆ ಸಂಬಂಧಪಟ್ಟಂತಹ ಹಲವು ಕಲಾಕೃತಿಗಳನ್ನ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಆಯೋಜನೆ ಮಾಡಲಾಗಿದೆ. ಇನ್ನು ಪ್ರಮುಖವಾಗಿ ಪ್ರತಿ ಬಾರಿಯ ಒಂದು ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಬೆಳಕಿನ ಪಟಾಕಿಗಳು ಸಿಡಿಯುವಂತಹ ಒಂದು ದ್ವಾರ, ಅದು ಆ ಜಯಮಾರ್ತಾಂಡ ದ್ವಾರದಿಂದ ಒಳಭಾಗಕ್ಕೆ ಬಂದಂತಹ ಸಂದರ್ಭದಲ್ಲಿ ರಾತ್ರಿ 12 ಗಂಟೆಗೆ ಸರಿಯಾಗಿ ಅಂದ್ರೆ 2024 ಬರಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಬೆಳಕಿನ ಪಟಾಕಿಗಳನ್ನ ಸಿಡಿಸುವಂತಹ ಒಂದು ಸಮಯ ಅದಾಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಮೈಸೂರಿನ ಅರಮನೆ ಮತ್ತಷ್ಟು ಜಗಮಗಿಸುತ್ತೆ. ಹೀಗಾಗಿ ಬರ್ತಾ ಇರುವಂತಹ ಪ್ರವಾಸಿಗರಿಗಾಗಿ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿರ್ತಕ್ಕಂಥ ಮೈಸೂರು ಜಿಲ್ಲಾಡಳಿತ ಜೊತೆಗೆ ಅರಮನೆ ಆಡಳಿತ ಮಂಡಳಿ ಈಗಾಗಲೇ ದೀಪಾಲಂಕಾರದಿಂದ ಕಂಗೊಳಿಸುವಂತಹ ರೀತಿಯಲ್ಲಿ ಕಾಣ್ತಾ ಇರತಕ್ಕಂಥದ್ದು. ಪ್ರವಾಸಿಗರನ್ನ ನಾವು ಕಾಣಬಹುದು. ಇಡೀ ಅರಮನೆಯ ಸಂಪೂರ್ಣ ಒಂದು ಆವರಣ ಏನಿದೆ, ಆವರಣವೆಲ್ಲವೂ ಕೂಡ ಭರ್ತಿಯಾಗಿರ್ತಕ್ಕಂಥದ್ದು. ಈ ತರದ ಒಂದು ಜನಸ್ತೋಮವನ್ನು ನಾವು ಕಾಣ್ತಕ್ಕಂಥದ್ದು ಅದು ದಸರಾ ಸಂದರ್ಭದಲ್ಲಿ ಹೊರತುಪಡಿಸಿದ್ರೆ ಹೊಸ ವರ್ಷ ಆಚರಣೆಯ ಸಂದರ್ಭದಲ್ಲಿ ಇಷ್ಟು ಜನರನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಕಡೆ ಸಾಂಸ್ಕೃತಿಕ ನಗರಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಮುಖ್ಯವಾಗಿ ಅರಮನೆಯ ಮುಂಭಾಗದಲ್ಲಿ ಆ ಒಂದು ಆವರಣವನ್ನು ನಾವು ಗಮನಿಸಬಹುದು. ಆ ಒಂದು ಆವರಣದಲ್ಲಿ ಈಗಾಗಲೇ ವೇದಿಕೆ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಕರೆಕ್ಟ್ ಆಗಿ 8 ಗಂಟೆಗೆ ಸರಿಯಾಗಿ ಅಲ್ಲಿ ಏನು ಆ ಒಂದು ವೇದಿಕೆಯ ಎಡಭಾಗದಲ್ಲಿ ಏನು ಪೊಲೀಸ್ ಬ್ಯಾಂಡ್ ಕೂಡ ಇರುತ್ತೆ. ಏನು ದಸರಾ ಸಂದರ್ಭದಲ್ಲಿ ಇರುವಂತಹ ಪೊಲೀಸ್ ಬ್ಯಾಂಡ್ ಅನ್ನು ಮಾಡಲಾಗುತ್ತೆ. ತದನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಅಲ್ಲಿ ನೆರವೇರುತ್ತವೆ. ಸರಿಯಾಗಿ 8 ಗಂಟೆಗೆ ಆರಂಭವಾಗುವಂತಹ ಕಾರ್ಯಕ್ರಮಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಅಲ್ಲಿ ನೆರೆದಿರತಕ್ಕಂಥ ಪ್ರವಾಸಿಗರನ್ನು ಕೂಡ ನಾವು ಕಾಣಬಹುದು. ಸಹಸ್ರಾರು ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಪ್ರವಾಸಿಗರಿಗೆ ಉತ್ತಮವಾದಂತಹ ಭದ್ರತೆ ಕೂಡ ಇರತಕ್ಕಂಥದ್ದು. ಜೊತೆಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಅರಮನೆಯ ಆವರಣದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಬಹಳಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರುವಂತಹ ಪ್ರವಾಸಿಗರನ್ನ ನಾವು ಕಾಣಬಹುದು. ಇದು ಅರಮನೆಯ ಅಂಗಳದ ಒಂದು ಚಿತ್ರಣ ಅಷ್ಟೇ. ಇದನ್ನ ಹೊರತುಪಡಿಸಿದ್ರು ಕೂಡ ಏನು ಇವತ್ತು ಹೊಸ ವರ್ಷ ಆಚರಣೆ ಇದೆ ಅನ್ನೋ ಒಂದು ಕಾರಣಕ್ಕಾಗಿಯೇ ಚಾಮುಂಡಿ ಬೆಟ್ಟಕ್ಕೆ ಪ್ರವಾಸಿಗರಿಗೆ ಒಂದು ನಿರ್ಬಂಧವನ್ನೇ ಇರತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿದೆ. ಯಾಕೆಂತ ಹೇಳಿದ್ರೆ ಅಲ್ಲಿ ದೇವಸ್ಥಾನ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮೋಜು ಮಸ್ತಿ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಿಗೆ ತೆರಳತಕ್ಕಂಥ ಪ್ರವಾಸಿಗರ ಸಂಖ್ಯೆಯು ಕೂಡ ಅರಮನೆಯ ಆವರಣಕ್ಕೆ ಬಂದಿರತಕ್ಕಂಥದ್ದು. ಹೀಗಾಗಿ ಅರಮನೆಯ ಆವರಣ ಇವತ್ತು ತುಂಬಿ ತುಳುಕ್ತಾ ಇದೆ. ಬಹಳ ಪ್ರಮುಖವಾಗಿ ಪ್ರತಿ ವರ್ಷದ ಅಂತ್ಯದಲ್ಲಿ ಡಿಸೆಂಬರ್ 22ನೇ ತಾರೀಕಿನಿಂದ ಜನವರಿ 1ನೇ ತಾರೀಕಿನವರೆಗೂ ಕೂಡ ಈ ಒಂದು ಮಾಗಿ ಉತ್ಸವವನ್ನ ಆಯೋಜನೆ ಮಾಡಲಾಗುತ್ತೆ. ಹೀಗಾಗಿ ಮಾಗಿ ಉತ್ಸವಕ್ಕೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾರೆ. ಹೀಗಾಗಿ ಪ್ರಮುಖವಾಗಿ ಇವತ್ತಿನ ಹೊಸ ವರ್ಷಾಚರಣೆಗೆ ಮೈಸೂರು ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಗೊಂಡಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೂತನ ವರ್ಷವನ್ನ ಬರಮಾಡಿಕೊಳ್ಳಿಕ್ಕೆ ಮೈಸೂರು ಸಿದ್ಧವಾಗಿರ್ತಕ್ಕಂಥದ್ದು. ಸಂತೋಷ್, ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.